ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಭಾರತದ ಅಪರೂಪವಾದ ಧನ್ವಂತರಿ ಒಂದು ದೇವಾಲಯದ ಬಗ್ಗೆ ತಿಳಿಯೋಣ. ವಿಷ್ಣುವಿಗೆ ಸಮರ್ಪಿತವಾದ ದೇವಸ್ಥಾನಗಳು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದಲ್ಲೂ ಕೂಡ ಸಾಕಷ್ಟು ಇವೆ. ವಿಷ್ಣುವನ್ನ ಕೇವಲ ವೈಷ್ಣವರು ಮಾತ್ರ ಪೂಜಿಸುತ್ತಾರಾ ಅಂತ ಕೇಳಿದ್ರೆ ಇಲ್ಲ, ಶೈವರು ಶಕ್ತಿ ಆರಾಧಕರು ಕೂಡ ಪೂಜಿಸುತ್ತಾರೆ. ಅದೇ ರೀತಿ ನೆಲ್ಲುವಾಯ ಶ್ರೀ ಧನ್ವಂತರಿ ತ್ರಿಶೂರ್ ಜಿಲ್ಲೆಯ ಕುನ್ನಂಕುಲಂ ತಾಲೂಕಿನ ನೆಲ್ಲುವಾಯ ಗ್ರಾಮದಲ್ಲಿರುವ ಪ್ರಸಿದ್ಧ ವೈಷ್ಣವ ದೇವಸ್ಥಾನವಾಗಿದೆ. ಇದನ್ನ ಭಾರತದ ಅಪರೂಪವಾದ ಧನ್ವಂತರಿ ದೇವಸ್ಥಾನಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಈ ದೇವಸ್ಥಾನಕ್ಕೆ ಬರುವ ಅನೇಕ ಭಕ್ತರಿಗೆ ರೋಗ ನಿವಾರಕ ಕ್ಷೇತ್ರವಾಗಿ ಗುರುತಿಸಿಕೊಂಡಿದೆ. ಇಲ್ಲಿಗೆ ಬರುವ ಭಕ್ತರು ಆರೋಗ್ಯ, ಆಯುಷ್ಯ ಹಾಗೂ ರೋಗ ನಿವಾರಣೆಗಾಗಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಈ ಆಲಯವು ಗುರುವಾಯೂರ್ ದೇವಸ್ಥಾನದೊಂದಿಗೆ ಸಂಬಂಧವನ್ನ ಕೂಡ ಹೊಂದಿದೆ ಅಂತ ಹೇಳಲಾಗುತ್ತೆ. ದೇವಸ್ಥಾನದ ಆವರಣದಲ್ಲಿ ಶಿವ, ಗಣಪತಿ, ಅಯ್ಯಪ್ಪ, ವರಾಹ ಮೂರ್ತಿ, ಸರ್ಪ ದೇವತೆಗಳು ಸೇರಿದಂತೆ ಇನ್ನು ಅನೇಕ ಹಿಂದೂ ದೇವತೆಗಳ ಮೂರ್ತಿಗಳು ಕೂಡ ಇವೆ. ಹಾಗಾದ್ರೆ ಬನ್ನಿ ಈ ದೇವಸ್ಥಾನದ ದಂತಕಥೆ, ಇತಿಹಾಸ, ದೇವಾಲಯದ ವಿಶೇಷತೆಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ದೇವಸ್ಥಾನದ ದಂತಕಥೆಯನ್ನ ತಿಳಿಯೋಣ. ಈ ಪ್ರಾಚೀನ ದೇವಸ್ಥಾನದ ಬಗೆಗಿನ ದಂತಕಥೆಯ ಪ್ರಕಾರ ಗರ್ಭಗುಡಿಯಲ್ಲಿರುವ ಧನ್ವಂತರಿ ವಿಗ್ರಹವನ್ನ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ತಂದೆ ತಾಯಿಯಾದ ವಾಸುದೇವ ಮತ್ತು ದೇವಕಿ ಪೂಜಿಸುತ್ತಿದ್ದರು ಎಂದು ಹೇಳಲಾಗುತ್ತೆ. ಒಮ್ಮೆ ಕೇರಳದ ಈ ನೆಲ್ಲುವಾಯದ ಗ್ರಾಮದ ಜನರು ಆಯುರ್ವೇದದ ಅಧಿಪತಿ ಧನ್ವಂತರಿಗೆ ಮುಡಿಪಾದ ದೇವಸ್ಥಾನವನ್ನ ನಿರ್ಮಿಸಲು ಮುಂದಾದರು. ಗರ್ಭಗುಡಿಯ ವಿಗ್ರಹಕ್ಕಾಗಿ ಸಣ್ಣ ಬೆಟ್ಟದಿಂದ ಕೃಷ್ಣ ಕಲ್ಲನ್ನ ತಂದು ಅದರ ಮೇಲೆ ವಿಗ್ರಹವನ್ನ ಕೆತ್ತಿದರು. ಇಲ್ಲಿಂದಲೂ ಬಂದ ಕೆಲವರು ಈ ಕಲ್ಲಿಗಿಂತ ಅತ್ಯುತ್ತಮವಾದ ವಿಗ್ರಹವಿದೆ ಹಾಗೂ ಅದಕ್ಕೆ ದೈವಿಕ ಶಕ್ತಿ ಇದೆ ಎಂದು ತಿಳಿಸಿದರು. ಈ ದೇವಾಲಯವನ್ನ ಚೇರುತೇವರಿ ಎಂದು ಕರೆಯಲಾಗುತ್ತೆ. ಈ ದೇವಸ್ಥಾನವು ವಿವಿಧ ರೋಗಗಳನ್ನ ಗುಣಪಡಿಸುವ ವಿಶೇಷವೆಂದು ಪರಿಗಣಿಸಲಾಗಿದೆ. ಇದು ಒಂದು ಕಥೆ ಆದ್ರೆ, ಇನ್ನೊಂದು ಕಥೆಯ ಪ್ರಕಾರ ದೇವವೈದ್ಯರಾದ ಅಶ್ವಿನಿ ದೇವತೆಗಳು ಈ ಕ್ಷೇತ್ರದಲ್ಲಿ ಭಗವಾನ್ ಧನ್ವಂತರಿಯನ್ನ ಪ್ರತಿಷ್ಠಾಪಿಸಿದರು ಎಂದು ನಂಬಲಾಗಿದೆ. ಈ ದೇವಸ್ಥಾನದಲ್ಲಿ ಮುಕ್ಕೋಟಿ ಎಂಬ ಪ್ರಸಾದವನ್ನ ನೀಡಲಾಗುತ್ತೆ. ಇದೊಂದು ಆಯುರ್ವೇದ ಔಷಧಿ ಆಗಿದ್ದು ವಿವಿಧ ಗಿಡಮೂಲಿಕೆಗಳನ್ನ ಬಳಸಿ ತಯಾರಿಸಲಾಗುತ್ತೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರು ಧನ್ವಂತರಿ ಸ್ವಾಮಿಯ ಪ್ರಸಾದವನ್ನ ಸ್ವೀಕರಿಸಿದರೆ ಸಕಲ ರೋಗಗಳು ಗುಣವಾಗುತ್ತೆ ಎಂದು ನಂಬಲಾಗಿದೆ. ನೀವು ಈ ದೇವಸ್ಥಾನಕ್ಕೆ ಹೋದ್ರೆ ಆಧ್ಯಾತ್ಮಿಕ ಅನುಭವಗಳ ಜೊತೆಗೆ ಅದ್ಭುತವಾದ ನೈಸರ್ಗಿಕ ಸೌಂದರ್ಯವನ್ನ ಇಲ್ಲಿ ಆನಂದಿಸಬಹುದು. ಯಾಕಂದ್ರೆ ಈ ದೇವಸ್ಥಾನವು ಭತ್ತದ ಗದ್ದೆಗಳಿಂದ ಸುತ್ತುವರೆದಿದ್ದು ಮಧ್ಯಭಾಗದಲ್ಲಿ ಪುರಾತನವಾದ ಧನ್ವಂತರಿ ದೇವಸ್ಥಾನ ಇದೆ. ದೇವಸ್ಥಾನದ ಆವರಣದಲ್ಲಿ ಒಂದು ಬೃಹತ್ ವೃಕ್ಷವಿದೆ. ಹಿಂದೂ ನಂಬಿಕೆಯ ಪ್ರಕಾರ ಇಲ್ಲಿರುವ ಈ ಪವಿತ್ರ ಮರದ ತುದಿಯಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು ಹಾಗೂ ಕೆಳಭಾಗದಲ್ಲಿ ಶಿವ ನೆಲೆಸಿದ್ದಾನೆ ಎಂದು ಪೂಜಿಸಲಾಗುತ್ತೆ. ನೆಲ್ಲುವಾಯ ದೇವಾಲಯ ಮತ್ತು ಗುರುವಾಯೂರ್ ದೇವಾಲಯಗಳೊಂದಿಗಿನ ಸಂಬಂಧ. ನೆಲ್ಲುವಾಯ ದೇವಾಲಯವು ಪ್ರಸಿದ್ಧ ಗುರುವಾಯೂರ್ ದೇವಾಲಯದೊಂದಿಗೆ ಬಹಳ ನಿಕಟ ಸಂಬಂಧವನ್ನ ಹೊಂದಿದೆ. ಎರಡೂ ದೇವಾಲಯಗಳ ನಡುವಿನ ಅಂತರ ಕೇವಲ 20 ಕಿಲೋಮೀಟರ್. ಎರಡು ದೇವಾಲಯಗಳಲ್ಲಿರುವ ವಿಗ್ರಹಗಳು ವಿಷ್ಣುವಿನ ಅವತಾರಗಳೇ ಆಗಿವೆ. ಎರಡು ದೇವಾಲಯಗಳಲ್ಲಿನ ವಿಗ್ರಹಗಳನ್ನ ವಾಸುದೇವ ಮತ್ತು ದೇವಕಿ ಪೂಜಿಸುತ್ತಿದ್ದರು ಎಂದು ನಂಬಲಾಗಿದೆ. ಎರಡೂ ದೇವಾಲಯಗಳಲ್ಲಿನ ವಿಗ್ರಹಗಳನ್ನ ಪರಸ್ಪರ ಎದುರಾಗಿ ಸ್ಥಾಪಿಸಲಾಗಿದೆ. ಅಂದರೆ ಗುರುವಾಯೂರಪ್ಪನ್ ಪೂರ್ವಕ್ಕೆ ಮತ್ತು ನೆಲ್ಲುವಾಯ ತೇವರ್ ಪಶ್ಚಿಮಕ್ಕೆ ಮುಖ ಮಾಡಿದ್ದಾರೆ. ಇದರ ಜೊತೆಗೆ ಎರಡು ದೇವಾಲಯಗಳಲ್ಲಿನ ಭಜನೆ ಮೀರಿಕಲ್ ವಿವಿಧ ರೋಗಗಳನ್ನ ಗುಣಪಡಿಸಲು ವಿಶೇಷವೆಂದು ಪರಿಗಣಿಸಲಾಗಿದೆ. ದೇವಾಲಯದ ಇತಿಹಾಸ. ಆಯುರ್ವೇದದ ದೇವರು ಧನ್ವಂತರಿಗೆ ಅರ್ಪಿತವಾದ ಈ ದೇವಾಲಯವು ಮೂಲತಃ ನೆಲ್ಲುವಾಯ ಎಂಬ ಪ್ರಸಿದ್ಧ ವೈದ್ಯಕೀಯ ಕುಟುಂಬವಾದ ಕುಟ್ಟಿಚ್ಚೇರಿ ವೈದ್ಯರ ಅವರ ಒಡೆತನದಲ್ಲಿತ್ತು. ಈ ಕುಟುಂಬದ ಪ್ರತಿಯೊಬ್ಬ ಹುಡುಗನು ತನ್ನ ವೈದ್ಯಕೀಯ ಅಧ್ಯಯನವನ್ನ ಪೂರ್ಣಗೊಳಿಸಿದ ನಂತರ ಇಲ್ಲಿಗೆ ಬಂದು 41 ದಿನಗಳ ಕಾಲ ಭಜನೆಗಳನ್ನ ಪಠಿಸಬೇಕಾಗುತ್ತೆ. ಕೇರಳದ ಇತರ ಪ್ರಸಿದ್ಧ ಆಯುರ್ವೇದ ವೈದ್ಯರು ಸಹ ಇಲ್ಲಿಗೆ ಬಂದು ಭಜನೆಗಳನ್ನ ಪಠಿಸುತ್ತಾರೆ. ಅವರಲ್ಲಿ ವೈದ್ಯರತ್ನಂ PS ವಾರಿಯರ್, ಆರ್ಯವೈದ್ಯ PV ರಾಮ್ ವಾರಿಯರ್ ಮತ್ತು ಇತರರು ಅವರಲ್ಲಿ ಪ್ರಮುಖರು. ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬರುವ ಮೊದಲು ನೆಲ್ಲುವಾಯ ದೇವಸ್ಥಾನವು ಸಾಕಷ್ಟು ಭೂಮಿಯನ್ನ ಹೊಂದಿದ್ದ ದೇವಾಲಯವಾಗಿತ್ತು. ಅದರ ನಂತರ ಅದು ಬಹಳ ಕಾಲ ಶಿಥಿಲಾವಸ್ಥೆಯಲ್ಲಿತ್ತು. ಜನವರಿ 10, 1971ರಂದು ನವೀಕರಣ ಸಮಿತಿಯನ್ನು ರಚಿಸಲಾಯಿತು. ದೇವಾಲಯದ ನಿವಾಸಿಗಳಾದ ಕುಟ್ಟಿಚ್ಚೇರಿ ಮನೆತನದವರು ದೇವಾಲಯದ ಆಡಳಿತದಲ್ಲಿ ತೊಂದರೆಗಳನ್ನು ಎದುರಿಸಿದಾಗ ಅವರು ಕೊಚ್ಚಿನ್ ದೇವಸ್ವಂ ಮಂಡಳಿಯಿಂದ ಸಹಾಯವನ್ನ ಕೋರಿದರು. ತರುವಾಯ 1973ರಲ್ಲಿ ದೇವಸ್ವಂ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಒಂದು ಟ್ರಸ್ಟ್ ಆಡಳಿತವನ್ನ ವಹಿಸಿಕೊಂಡಿತು. 1979ರಲ್ಲಿ ದೇವಸ್ವಂ ಮಂಡಳಿಯು ನೇರವಾಗಿ ದೇವಾಲಯದ ಆಡಳಿತವನ್ನ ವಹಿಸಿಕೊಂಡಿತು. ಈಗ ದೇವಾಲಯವು ಉತ್ತಮವಾಗಿ ಪ್ರಗತಿಯಲ್ಲಿದೆ.
ದೇವಾಲಯದ ಬಗೆಗೆ ದೇವಾಲಯದ ವಾಯುವ್ಯ ಮತ್ತು ನೈಋತ್ಯ ಭಾಗಗಳಲ್ಲಿ 2 ದೇವಾಲಯದ ಕೊಳಗಳು ಇವೆ. ಇವುಗಳಲ್ಲಿ ಮೊದಲನೆಯದು ಮುಖ್ಯ ಕೊಳ. ದೇವಾಲಯವನ್ನು ತಲುಪಲು ಜನರು ಮತ್ತು ಭಕ್ತರು ಈ ಕೊಳದಲ್ಲಿ ಸ್ನಾನ ಮಾಡುತ್ತಾರೆ. ದೇವಸ್ವಂ ಕಚೇರಿ ಮತ್ತು ವೇದಿಕೆ ಕೊಳದ ಪಕ್ಕದಲ್ಲಿದೆ. ಎರಡನೆಯದನ್ನ ಕೊಕ್ಕರಾಣಿ ಕುಳಂ ಎಂದು ಕರೆಯಲಾಗುತ್ತೆ. ನೀವು ದೇವಾಲಯದ ಒಳಗೆ ಹೋದ ನಂತರ ನೀವು ಒಂದು ದೊಡ್ಡ ನಡಿಗೆ ಮಾರ್ಗವನ್ನ ತಲುಪುತ್ತೀರಾ. 2 ಬದಿಗಳಲ್ಲಿ ನಾವು ಕಾಣಿಕೆ ಉಂಡಿಗಳನ್ನ ಕಾಣಬಹುದು. ದೇವಾಲಯದಲ್ಲಿ ಯಾವುದೇ ಉತ್ಸಾಹವಿಲ್ಲದ ಕಾರಣ ಧ್ವಜಸ್ತಂಭ ಇರುವುದಿಲ್ಲ. ಉತ್ತರ ಭಾಗದಲ್ಲಿ ನಾವು ದೇವಸ್ವಂ ಕಚೇರಿ ಮತ್ತು ದೇವಾಲಯದ ಆಯುರ್ವೇದ ಔಷಧಾಲಯವನ್ನ ಕಾಣಬಹುದು. ನೆಲ್ಲುವಾಯ ದೇವಸ್ವಂ ಕೊಚ್ಚಿನ್ ದೇವಸ್ವಂ ಮಂಡಳಿಯ ಅಡಿಯಲ್ಲಿ ಬಿ ದರ್ಜೆಯ ದೇವಸ್ವಂ ಆಗಿವೆ. ಆಯುರ್ವೇದದ ದೇವತೆಯಾದ ಧನ್ವಂತರಿ ಮೂರ್ತಿಯ ವಿಗ್ರಹವನ್ನ ಹೊಂದಿರುವ ಈ ದೇವಾಲಯಕ್ಕೆ ಹೊಂದಿಕೊಂಡಿರುವ ಆಯುರ್ವೇದ ಔಷಧಾಲಯಕ್ಕೆ ಅನೇಕ ರೋಗಿಗಳು ಚಿಕಿತ್ಸೆಗಾಗಿ ಬರುತ್ತಾರೆ. ಆಯುರ್ವೇದ ಔಷಧಾಲಯವನ್ನ ನವೆಂಬರ್ 1, 2006 ಇಲ್ಲಿ ತೆರೆಯಲಾಯಿತು. ಎಲ್ಲಾ ರೀತಿಯ ಆಯುರ್ವೇದ ಚಿಕಿತ್ಸೆಗಳನ್ನ ಇಲ್ಲಿ ನೀಡಲಾಗುತ್ತೆ. ದೇವಾಲಯದ ಪೂರ್ವ ನವರಂಗದಲ್ಲಿ ಒಂದು ಸಣ್ಣ ಗೋಪುರವನ್ನ ನಿರ್ಮಿಸಲಾಗಿದೆ. ಈ 1 ಅಂತಸ್ತಿನ ಗೋಪುರವನ್ನ ಸಹ ಇತ್ತೀಚೆಗೆ ನಿರ್ಮಿಸಲಾಗಿದೆ. ಆಗ್ನೇಯ ಮೂಲೆಯಲ್ಲಿ ಒಂದು ಸಣ್ಣ ದೇವಾಲಯವನ್ನ ನಿರ್ಮಿಸಲಾಗಿದೆ. ಇಲ್ಲಿಯ ಚೆರುತೇವರ್ ಮತ್ತು ವರಾಹಮೂರ್ತಿ ದೇವರುಗಳು ನೆಲೆಗೊಂಡಿದ್ದಾರೆ. ಚೆರುತೇವರನ್ನ ವಿಷ್ಣು ಸಂಕಲ್ಪದಲ್ಲಿ ಪೂಜಿಸಲಾಗುತ್ತೆ. ಇಲ್ಲಿನ ವರಾಹಮೂರ್ತಿಯ ವಿಗ್ರಹವು ಬಹಳ ವಿಶೇಷವಾಗಿದೆ. ಇಲ್ಲಿನ 4 ತೋಳುಗಳ ದೇವರು ವರಾಹಮೂರ್ತಿ ಅವರು ದೇವಾಲಯದಲ್ಲಿ ಭೂದೇವಿಯನ್ನ ಹಿಡಿದಿದ್ದಾರೆ. ಈ ಅಪರೂಪದ ವಿಗ್ರಹವು ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಹುಣ್ಣಿಮೆಯ ಚಂದ್ರನೊಂದಿಗೆ ವೃತ್ತಾಕಾರದಲ್ಲಿ ನಿರ್ಮಿಸಲ್ಪಟ್ಟಿವೆ. ಕಪ್ಪು ಕಲ್ಲಿನಿಂದ ಮಾಡಲ್ಪಟ್ಟ ಈ ದೇವಾಲಯವು ಸುಮಾರು 50 ಅಡಿ ಸುತ್ತಳತೆಯನ್ನ ಹೊಂದಿದೆ. ಇದು ಕೇವಲ 1 ಮಹಡಿಯನ್ನ ಹೊಂದಿದೆ. ಇದು ಸಂಪೂರ್ಣವಾಗಿ ತಾಮ್ರದಿಂದ ಮುಚ್ಚಲ್ಪಟ್ಟಿದೆ. ಮೇಲೆ ಚಿನ್ನದ ಬಟ್ಟಲು ಹೊಳೆಯುತ್ತೆ. ದೇವಾಲಯದ ಒಳಗೆ 3 ಕೋಣೆಗಳಿವೆ. ವಿಗ್ರಹವನ್ನ ಸ್ಥಾಪಿಸಲಾದ ಗರ್ಭಗೃಹವು ಪೂರ್ವ ತುದಿಯಲ್ಲಿದೆ. ಸುಮಾರು 4 ಅಡಿ ಎತ್ತರದ ಧನ್ವಂತರಿ ವಿಗ್ರಹವು ಪಶ್ಚಿಮಕ್ಕೆ ಎದುರಾಗಿ ಸ್ಥಾಪಿಸಲ್ಪಟ್ಟಿದೆ. ಇದಿಷ್ಟು ಧನ್ವಂತರಿ ದೇವಸ್ಥಾನದ ಬಗ್ಗೆ ಮಾಹಿತಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.